ನಾವು ಅತ್ತಿಗೆ ಒಂದು ಸಣ್ಣ ಸುಳ್ಳು ನನ್ನ ಮತ್ತು ನಮ್ಮ ಅತ್ತೆ ಜೀವನವನ್ನೇ ಬದಲಿಸ್ಬಿಡ್ತು. ಅತ್ತಿಗೆನ ನಮ್ಮ ಅತ್ತೆ ಸುಂದರವಾಗಿ ಅಲಂಕರಿಸಿ ನನ್ನ ರೂಮಿಗೆ ಕಳಿಸಿದ್ರು. ನಮ್ಮ ಅತ್ತಿಗೆ ರೂಮಿಗೆ ಬಂದು ನನ್ನ ಮೇಲೆ ಹೂವುಗಳನ್ನು ಎರಚುತ್ತಾ ತನ್ನ ಆಸೆಯನ್ನು ಪೂರೈಸಿಕೊಳ್ಳೋದಕ್ಕೆ ಮುಂದಾದ್ಲು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆನ ನೀವು ಕೊನೆವರೆಗೂ ನೋಡಿ ತುಂಬ ಎಂಜಾಯ್ ಮಾಡ್ತೀರಿ. ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮನೇಲಿ ನಾನು, ನಮ್ಮ ಅತ್ತೆ ಮತ್ತು ಅತ್ತಿಗೆ ಮಾತ್ರ ಇದ್ದೇವೆ. ಯಾಕಂದ್ರೆ ಒಂದು ಅಪಘಾತದಲ್ಲಿ ನಮ್ಮ ಕುಟುಂಬದವರೆಲ್ಲರೂ ತೀರ್ಕೊಂಡು ಹೋದ್ರು. ಆಗ ನಾನು 10ನೇ ತರಗತಿ ಓದ್ತಾ ಇದ್ದೆ. ಅಂದಿನಿಂದ ಆಂಟಿ ಮನೆಯಲ್ಲೇ ಇರ್ತಾ ಇದ್ದೀನಿ. ನಮ್ಮನ್ನ ಓದಿಸ್ತಾ ತನ್ನ ಜೀವನದ ಬಗ್ಗೆ ಏನನ್ನ ಯೋಚನೆ ಮಾಡದೆ ಎಲ್ಲವೂ ನಾವೇ ಎನ್ನುವಂತೆ ಬದುಕ್ತಾ ಇದ್ದಾರೆ. ಆದ್ರೆ ಆಂಟಿನ ನೋಡಿದ್ರೆ ಯಾರು ನಮ್ಮತ್ತೆ ಅಂತಂದ್ರೆ ನಂಬೋದೇ ಇಲ್ಲ. ನನ್ನ ವಯಸ್ಸಿನವರು ಅಂತಾನೆ ಅಂದ್ಕೊಳ್ತಾರೆ. ನಾವು ಅಕ್ಕಪಕ್ಕ ನಿಂತ್ರೆ ಅವ್ರು ನಮ್ಮತ್ತೆ ಅಂತ ಯಾರು ನಂಬಲಾರದಷ್ಟು ಅಷ್ಟೊಂದು ಸುಂದರವಾಗಿದ್ದಾರೆ. ಮಾವ ತೀರ್ ಹೋದ್ಮೇಲೆ ಬಹಳಷ್ಟು ಜನರು ಆಂಟಿಗಾಗಿ ಪ್ರಯತ್ನ ಮಾಡಿದ್ರು. ಆದ್ರೆ ಅವರು ಯಾರನ್ನೂ ಹತ್ರ ಸೇರಿಸ್ಕೊಳ್ದೆ ನಮಗಾಗಿ ಜೀವನವನ್ನ ಸವಿಸಿದ್ರು. ನನಗೆ ವಯಸ್ಸಾದ ಮೇಲೆ ಅರ್ಥ ಆಯಿತು, 10 ವರ್ಷಗಳಿಂದ ಸಂಗಾತಿ ಇಲ್ಲದೆ ಇರೋದು ಎಷ್ಟು ಕಷ್ಟ ಅಂತ. ಅಷ್ಟು ಕಷ್ಟಪಟ್ಟು ನಮ್ಮನ್ನ ನೋಡಿಕೊಂಡಿದ್ದಕ್ಕೆ ನನಗೆ ಆಂಟಿ ಅಂದ್ರೆ ತುಂಬಾ ಇಷ್ಟ. ಹೀಗೆ ನಮ್ಮ ಓದು ಮುಗಿದು ಸಂತೋಷವಾಗಿ ಇದ್ವಿ. ಒಂದು ದಿನ ನಮ್ಮ ಅತ್ತಿಗೆಗೆ ಮದುವೆ ಮಾಡಬೇಕು ಅಂಥೇಳಿ ಆಂಟಿ ಒಂದು ಸಂಬಂಧ ತಂದ್ರು. ನಾನು ಕೂಡ ಒಪ್ಪದೆ. ಅತ್ತಿಗೆಯನ್ನ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ಯಾ ಅಂತೇಳಿ ಕೇಳಿದಾಗ ಅವರು ಒಬ್ಬ ಹುಡುಗನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಆದ್ರೆ ಆ ಹುಡುಗನ ಮನೆಯವರು ತುಂಬಾ ಸಂಪ್ರದಾಯಸ್ಥರು. ಅತ್ತಿಗೆಗೆ ತಂದೆ ಇಲ್ಲ ಅಂತ ತಿಳಿದ್ರೆ ಮದುವೆಗೆ ಒಪ್ಪೋದಿಲ್ಲ ಅಂತ ಹೆದರಿ ತಂದೆ ಇದ್ದಾರೆ ಅಂತ ಸುಳ್ಳು ಹೇಳಿದ್ದಾಳೆ. ಆಂಟಿಗೆ ಇದು ಇಷ್ಟ ಆಗ್ಲಿಲ್ಲ. ಆದ್ರೆ ಅತ್ತಿಗೆಯ ಹಠಕ್ಕೆ ಮಣಿಲೇಬೇಕಾಗಿತ್ತು. ಲವ್ ಮ್ಯಾರೇಜು ಮಾಡಲೇಬೇಕಾಯಿತು. ಮದುವೆ ಸಂಬಂಧದವರು ಮನೆಗೆ ಬಂದಾಗ ತಂದೆಯ ಹಳೆಯ ಪಂಚೆ ಉಟ್ಟು ಗಡ್ಡ ಬಿಟ್ಟಿದ್ದ ನನ್ನನ್ನು ನೋಡಿ ಅವರೇ ಅತ್ತಿಗೆಯ ತಂದೆ ಅಂತ ಅನ್ಕೊಂಡ್ಬಿಟ್ಟು. ಅತ್ತಿಗೆ ಕೂಡ ಹೌದು, ಇವರೇ ನನ್ನ ತಂದೆ ಅಂತ ಅಂದುಬಿಟ್ಲು. ಹೀಗೆ ಸುಳ್ಳಿನ ಮೇಲೆ ಮದುವೆ ನಿಶ್ಚಯ ಆಯಿತು. ನಾನು ನೋಡೋದಕ್ಕೆ ಸ್ವಲ್ಪ ಓಲ್ಡ್ ಆಗಿದ್ದೆ. ಅವರೂರಲ್ಲಿ ಮದುವೆ ನಡಿಬೇಕಿತ್ತು. ಅಲ್ಲಿ ಹೋದಾಗ ಅವರ ವಿಚಿತ್ರ ಸಂಪ್ರದಾಯಗಳು ನಮಗೆ ಸಂಕಷ್ಟ ತಂದವು. ಮದುವೆ ಕಾರ್ಯಕ್ರಮಗಳಲ್ಲಿ ನಾನು ಮತ್ತು ಆಂಟಿ ದಂಪತಿಗಳಂತೆ ನಡೆಸಬೇಕಾಯಿತು. ಒಬ್ರಿಗೊಬ್ರು ತುತ್ತು ತಿನ್ನಿಸೋದು, ತಾಂಬೂಲ ನೀಡೋದು ಅನಿವಾರ್ಯ ಆಯಿತು. ಇನ್ನೂ ವಿಚಿತ್ರ ಅಂದ್ರೆ ಅವರ ಸಂಪ್ರದಾಯದಂತೆ ಮಗಳು ಅಲಿಯ ತಾಳಿ ಕಟ್ಟುವ ಮೊದಲೇ ಹುಡುಗಿ ತಂದೆ ಅಂದ್ರೆ ಮಗಳು ಅಲಿಯ ತಾಳಿ ಕಟ್ಟುವ ಮೊದಲೇ ಹುಡುಗಿಯ ತಂದೆ ತಾಯಿ ಮತ್ತೊಮ್ಮೆ ತಾಳಿ ಕಟ್ಟಿಸ್ಕೋಬೇಕಂತೆ. ಅತ್ತಿಗೆ ಮದುವೆಗಾಗಿ ಆಂಟಿ ಅಳುತ್ತಲೇ ನನ್ನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡ್ರು. ಮದುವೆ ಮುಗಿದ್ಮೇಲೆ ಮತ್ತೊಂದು ಶಾಕ್ ಕಾಯ್ತಾ ಇತ್ತು. ಅದೇನಂದ್ರೆ ಮಗಳು ಅಲಿಯನ ಮೊದಲ ರಾತ್ರಿಗೆ ಮುಂಚೆ ತಂದೆ ತಾಯಿ ಕೂಡ ಏಕಾಂತದಲ್ಲಿ ಸಮಯ ಕಳೆಯಬೇಕು ಅಂತ ಅವರ ಕಟ್ಟುನಿಟ್ಟಿನ ಸಂಪ್ರದಾಯ ಅಂತೆ. ಆಂಟಿ ನಿರಾಕರಿಸಿದ್ರು. ಅತ್ತಿಗೆ ತನ್ನ ಮದುವೆ ಉಳಿಸ್ಕೊಳ್ಳೋದಕ್ಕೆ ಆಂಟಿ ಕಾಲನ್ನ ಹಿಡಿದು ಬೇಡ್ಕೊಂಡ್ಲು. ಅನಿವಾರ್ಯವಾಗಿ ಆ ರಾತ್ರಿ ನಾನು ಮತ್ತು ಆಂಟಿ ಒಂದೇ ಕೋಣೆಯಲ್ಲಿ ಇರಬೇಕಾಯ್ತು. ಆ ರಾತ್ರಿ ನಮ್ಮಿಬ್ಬರ ನಡುವೆ ನಿಖಿತವಾದ ಸಂಬಂಧ ಏರ್ಪಟ್ಟಿತ್ತು. ಆಂಟಿಯ ಅಂದಕ್ಕೆ ನಾನು ಮರಳಾಗ್ಬಿಟ್ಟೆ. ಆಂಟಿ ಕೂಡ ಪರಿಸ್ಥಿತಿಗೆ ಶರಣಾದ್ರು. ನಂತರ ನಮ್ಮ ಊರಿಗೆ ಬಂದ್ವಿ. ಆದ್ರೆ ಅತ್ತಿಗೆಗೆ ಸುಖ ಸಿಗ್ಲಿಲ್ಲ. ಅವಳು ಮದುವೆಯಾದ ಹುಡುಗನಿಗೆ ಸಂಸಾರ ಮಾಡಲು ಶಕ್ತಿ ಇಲ್ಲ ಅಂಥೇಳಿ ತಿಳಿದು ಬಂತು. ಅತ್ತಿಗೆ ಅಲ್ತಾ ಮನೆಗೆ ಮರಳೆ ಬಂದ್ಲು. ಅತ್ತಿಗೆ ಮನೆಯಲ್ಲಿರ್ಬೇಕಾದ್ರೆ ನಾನು ಮತ್ತು ಆಂಟಿ ಒಂದಾಗೋದು ಸರಿಯಲ್ಲ ಅಂಥೇಳಿ ಆಂಟಿ ದೂರ ಉಳಿದ್ರು. ಆದ್ರೆ ಅತ್ತಿಗೆಗೆ ಪ್ರೀತಿಯ ಹಂಬಲ ಹೆಚ್ಚಾಯಿತು. ತಾನು ಪ್ರೀತಿಸಿದವನು ಮೋಸ ಮಾಡಿದ್ಮೇಲೆ ಈಗ ತನ್ನ ಆಸೆಯನ್ನು ತೀರಿಸ್ಕೊಳ್ಳೋದಕ್ಕೆ ಮನೆಯಲ್ಲೇ ಇರುವ ನನ್ನನ್ನು ಬಳಸ್ಕೊಳ್ಳೋದಕ್ಕೆ ಅವಳು ನಿರ್ಧಾರ ಮಾಡಿದ್ಲು. ಆಂಟಿ ಮಗಳನ್ನ ನಾವು ಅತ್ತಿಗೆ ಅಂತಾನೆ ಕರೆಯೋದು. ಅತ್ತಿಗೆ ನನ್ನ ಆಸೆಯನ್ನ ಆಂಟಿಯ ಬಳಿ ಹೇಳ್ಕೊಂಡ್ಲು. ಮೊದಲು ಆಘಾತಕ್ಕೊಳಗಾದ್ರೂ ಮಗಳಂತಿರುವ ಅತ್ತಿಗೆಯ ಸಂಕಟ ನೋಡಿ ಆಂಟಿ ಒಪ್ಪಿದ್ರು. ಅತ್ತಿಗೆಯನ್ನ ಮೊದಲ ರಾತ್ರಿಯಂತೆ ಅಲಂಕರಿಸಿ ನನ್ನ ರೂಮಿಗೆ ಕಳಿಸಿದ್ರು. ನಾನು ಆಂಟಿಯನ್ನೇ ಪ್ರೀತಿಸ್ತಾ ಇದ್ರು. ಅತ್ತಿಗೆಯ ಹಠಕ್ಕೆ ಮತ್ತು ಆಂಟಿಯ ಅನುಮತಿಗೆ ಕಟ್ಟು ಬಿದ್ದೆ. ಅತ್ತಿಗೆ ರೂಮಿಗೆ ಬಂದು ನನ್ನ ಮೇಲೆ ಹೂಗಳನ್ನ ಎರಚಿತಾ ತನ್ನ ಆಸೆಯನ್ನ ಪೂರೈಸ್ಕೊಳ್ಳೋದಕ್ಕೆ ಮುಂದಾದ್ಲು. ಅತ್ತೆ ಹೇಳಿದ್ರು, ಹಾಗೆಲ್ಲ ಆಗಲ್ಲ, ನಾನು ಸ್ನಾನ ಮಾಡಿ ಬರ್ತೀನಿ, ನೀನು ಮತ್ತು ನನ್ನ ಮಗಳು ಇಬ್ರು ತಯಾರಾಗ್ರಿ, ನಾನು ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ, ಸೇರ್ತೀನಿ ಅಂತ. ಸರಿ ಅಂತೇಳಿ ಅವ್ರು ಸ್ನಾನಕ್ಕೆ ಹೋದ್ರು. ಅತ್ತಿಗೆ ಮತ್ತು ಅತ್ತೆ ರೂಮ್ ಒಳಗೋದ್ರು.
ಅವ್ರು ಏನು ಮಾತಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಕೇಳಿಸ್ಕೊಳ್ಳೋದಕ್ಕೆ ನಾನು ಹೋದರೆ ಅತ್ತಿಗೆ ಹೇಳ್ತಾ ಇದ್ರು, ತುಂಬ ಥ್ಯಾಂಕ್ಸ್ ಅಮ್ಮ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅತ್ತೆ, ನಿನಗೆ ಸ್ವಲ್ಪನೂ ನಾಚಿಕೆ ಇಲ್ದಿದ್ದರೆ ನನ್ನ ಕೈಯಿಂದ ಈ ಕೆಲಸ ಮಾಡಿಸ್ತಾ ಇದೆಯಲ್ಲ ಅಂತ ಹೇಳಿದ್ರು. ಇದರಲ್ಲಿ ತಪ್ಪೇನಿದೆ ಅಮ್ಮ, ಅಪ್ಪ ಹೋಗಿ ಎಷ್ಟು ಕಾಲ ಆಯಿತು, ಎಷ್ಟೊಂದು ಟೈಮ್ ಆಯಿತು, ನಿನಗೇನು ವಯಸ್ಸಾಗಿದೆಯೇ, ನೀನೇನು ಪ್ರಾಯದಲ್ಲೇ ಇದೆಯಾ, ಚಿಕ್ಕ ವಯಸ್ಸು, ಸಂತೋಷವಾಗಿರಬಾರ್ದೆ ಅಂತಂದ್ಲು ಅತ್ತಿಗೆ. ನಿನಗೆ ಬುದ್ಧಿ ಇಲ್ಲ, ಏನು ಮಾತಾಡ್ತಾ ಇದೆಯಾ ಅಂತ ಅತ್ತೆ ಗದರಿಸಿದ್ರು. ಅತ್ತಿಗೆ ಬಿಡದೆ, ಇಲ್ಲ ನನ್ನ ಮಾತು ಕೇಳು, ಜರುಗಿದ್ದು ಜರುಗೋಯ್ತು, ನಡೆದೋಯ್ತು, ಅವನು ನಿನಗೆ ತಾಳಿ ಕಟ್ಟಿ ಗಂಡನಾಗಿದ್ದಾನೆ, ನಿನ್ನ ಜೀವನದಲ್ಲಿ ಅವನೀಗ ಅರ್ಧ ಭಾಗ ಆಗಿದ್ದಾನೆ, ಅವನಿಗೆ ಇಷ್ಟ ಇದ್ದರೆ ನೀವಿಬ್ರು ದಂಪತಿಗಳಾಗಿ ಮುಂದುವರೆಯಿರಿ, ನಿನಗೂ ಸಂತೋಷ ಸಿಗುತ್ತೆ, ಸುಮಂಗಲಿಯಾಗಿಯೂ ಇರ್ತೀಯಾ ಅಂತ ಅತ್ತಿಗೆ ಹೇಳಿದ್ರು. ಅತ್ತೆ ಅರಕ್ಷಣ ಸುಮ್ಮನಾದರೂ ಅತ್ತಿಗೆ ಮತ್ತೆ ಶುರು ಮಾಡಿದ್ಲು. ನಿನಗೊಂದು ಹೊಸ ಜೀವನ ಸಿಕ್ಕಿದೆ ಅಮ್ಮ, ಹೆಣ್ಣಾಗಿ ಯೋಚನೆ ಮಾಡು, ಸಂತೋಷವಾಗಿರು, ಅವನ ವಯಸ್ಸು ಚಿಕ್ಕದೇ ಇರಬಹುದು, ಆದರೆ ಅವನು ನಿನ್ನನ್ನು ಗೌರವಿಸ್ತಾ ಇದ್ದಾನೆ. ಅತ್ತೆ ಕನ್ನಡಿಯಲ್ಲಿ ತಮ್ಮನ ತಾವು ನೋಡಿಕೊಂಡ್ರು. ತಾಳಿ ಕುಂಕುಮ ಹೂವಿನೊಂದಿಗೆ ಅತ್ತೆ ಸುಂದರವಾಗಿ ಕಾಣಿಸ್ತಾ ಇದ್ರು. ಅತ್ತಿಗೆ ಒತ್ತಾಯಕ್ಕೆ ಅತ್ತೆ ಕೊನೆಗೂ ಒಪ್ಕೊಂಡ್ರು. ಅತ್ತಿಗೆ ಸಂತೋಷದಿಂದ ಅತ್ತೆಯನ್ನು ಅಪ್ಪಿಕೊಂಡ್ಲು. ನನ್ನ ಗಂಡನನ್ನು ಬಿಟ್ಟು ನಿನ್ನ ಗಂಡನನ್ನು ಅಪ್ಪಿಕೋ ಅಂಥೇಳಿ ಅತ್ತಿಗೆ ತಮಾಷೆ ಮಾಡಿದ್ಲು. ಆ ರಾತ್ರಿ ನಾನು ಮತ್ತು ಅತ್ತೆ ರೂಮ್ನೊಳಗೆ ಹೋದ್ವಿ. ಅತ್ತೆ ಬಾಗಿಲು ಹಾಕಿದ್ರು. ಅವರು ಹಾಲನ್ನ ಒಂದು ಲೋಟವನ್ನು ತಂದು ನನಗೆ ಕೊಟ್ಟರು. ಆ ರಾತ್ರಿ ನನ್ನ ಅತ್ತೆ ನನ್ನನ್ನು ತಡೆಯಲಿಲ್ಲ. ನಾನು ಅತ್ತೆಯ ಭುಜದ ಮೇಲೆ ಕೈಯನ್ನು ಹಾಕಿದೆ. ಅತ್ತೆ ಕಣ್ಣು ಮುಚ್ಚಿ ಸುಮ್ಮನೆ ಇದ್ರು. ನಾನು ಅವರನ್ನು ಪ್ರೀತಿಯಿಂದ ಆಲಿಂಗಿಸಿದೆ. ಅತ್ತೆ ಕೂಡ ಸ್ಪಂದಿಸಿದ್ರು. ನಿನಗೆ ನಾನು ಅಂದರೆ ಇಷ್ಟನಾ ಅಂತ ಕೇಳಿದೆ. ಇಷ್ಟ ಇರೋದಕ್ಕೆ ತಾನೇ ಹೀಗೆಲ್ಲ ಆಗ್ತಾ ಇರೋದು ಅಂತಂದ್ರು ಅತ್ತೆ. ನಾನು ಅತ್ತೆ ಹೇಳಿದೆ, ನನಗಿದು ಕೇವಲ ಒಂದು ರಾತ್ರಿಯ ವಿಚಾರ ಅಲ್ಲ, ನೀನು ನನಗೆ ಜೀವನ ಪೂರ್ತಿ ಬೇಕು ಅಂತ ಹೇಳಿದೆ. ಅದಕ್ಕೆ ಅತ್ತೆ ಆಶ್ಚರ್ಯಪಟ್ಟು, ನನ್ನ ವಯಸ್ಸೇನು, ನಿನ್ನ ವಯಸ್ಸೇನು, ನಿನಗೆ ಮದುವೆಯಾದ ಮೇಲೆ ನನ್ನ ಕತೆ ಏನು ಅಂತ ಕೇಳಿದ್ರು. ನಾನು ಭಾಷೆ ಕೊಟ್ಟೆ, ನನಗೆ ನೀನೇ ಸಾಕು, ನಾವಿಬ್ಬರು ದಂಪತಿಗಳಾಗಿಯೇ ಇರೋಣ ಅಂತ. ಅತ್ತೆ ಸಂತೋಷದಿಂದ ಒಪ್ಪಿಕೊಂಡ್ರು. ಆ ರಾತ್ರಿ ನಾವು ಬಹಳ ಸಮಯ ಒಬ್ಬರನ್ನೊಬ್ಬರು ಆರಾಧಿಸಿದ್ವಿ, ಪ್ರೀತಿ ಮಾಡಿದ್ವಿ. ಬೆಳಗ್ಗೆ ಅತ್ತೆ ಬಂದು ಬಾಗಿಲು ತಟ್ಟಿದಾಗ ನಾವು ಎಚ್ಚರಗೊಂಡ್ವಿ. ಅವ್ರು ನಮ್ಮನ್ನು ನೋಡಿ ನಕ್ರು. ನಂತರ ಅತ್ತಿಗೆ ಮತ್ತು ಅಳಿಯ ತಮ್ಮ ಊರಿಗೆ ಹೊರಟು ಹೋದ್ರು. ಆದರೆ 2 ದಿನದ ನಂತರ ಅತ್ತಿಗೆ ಅಳುತ್ತಾ ಫೋನ್ ಮಾಡಿದ್ಲು. ನಾನು ಅಲ್ಲಿರೋದಿಲ್ಲ ಅಂಥೇಳಿ ಮನೆಗೆ ಬಂದ್ಲು. ವಿಷಯ ಏನಂದರೆ, ಆ ಅಳಿಯನಿಗೆ ದಾಂಪತ್ಯ ಜೀವನ ನಡೆಸೋದಕ್ಕೆ ಶಕ್ತಿ ಇಲ್ಲ ಅಂತ ತಿಳಿದು ಬಂತು. ಅತ್ತಿಗೆ ಜೀವನ ಹೀಗಾಯ್ತಲ್ಲ ಅಂಥೇಳಿ ಅತ್ತೆ ತುಂಬ ದುಃಖಪಟ್ಟು. ದಿನಗಳು ಕಳೆದಂತೆ ಅತ್ತಿಗೆಯ ಹತಾಶೆ ಹೆಚ್ಚಾಯಿತು. ಅವಳ ಆಸೆಗಳು ಹೆಚ್ಚಾದ್ವು. ಒಂದು ದಿನ ಅವಳು ಅತ್ತೆ ಮುಂದೆ ಅಳುತ್ತಾ ಪರೋಕ್ಷವಾಗಿ ವಿಷಯವನ್ನು ಹೇಳಿಬಿಟ್ಲು. ನಾನು ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದೇನೆ ಅಮ್ಮ, ನನ್ನ ಕೈಯಿಂದ ಆಗ್ತಾ ಇಲ್ಲ ಅಂಥೇಳಿ. ಅತ್ತೆ ಅಂದರು, ನಾವೇನು ಮಾಡೋಣ ಅಂತಂದಾಗ ಅತ್ತಿಗೆ ನನ್ನನ್ನು ತೋರಿಸಿ, ನನಗೆ ಒಂದು ಜೊತೆ ಒಮ್ಮೆ ಸಮಯ ಕಳೆಯಬೇಕು ಅಂತ ಆಸೆ ಇದೆ, ನಿಮ್ಮಿಬ್ಬರ ಜೀವನಕ್ಕೆ ನಾನು ಅಡ್ಡಿ ಆಗೋದಿಲ್ಲ, ಆದರೆ ನನ್ನ ಈ ಈ ಬೇಸರವನ್ನು ಒಮ್ಮೆ ತಣಿಸ್ಕೊಳ್ಬೇಕು ಅಂತ ಹೇಳಿದ್ಲು. ಆಂಟಿ ಮೊದಲು ಆಘಾತಕ್ಕೊಳಗಾದರೂ ಮಗಳಂತಿರುವ ಅತ್ತಿಗೆಯ ಪರಿಸ್ಥಿತಿ ನೋಡಿ ಒಪ್ಪಿದ್ರು. ನನಗೆ 2 ಕಡೆಯೂ ಅದೃಷ್ಟ ಸಿಕ್ಕಂತಾಯಿತು. ಅತ್ತೆಯ ಸುಂದರವಾಗಿ ಅಲಂಕರಿಸಿ ನನ್ನ ರೂಮ್ ಕಳಿಸಿದ್ರು. ಅತ್ತಿಗೆ ರೂಮಿಗೆ ಬಂದವಳೆ ಹಾಲಿನ ಲೋಟ ಪಕ್ಕಕ್ಕಿಟ್ಟು ನನ್ನ ಮೇಲೆ ಎರಗಿಬಿಟ್ಲು. ಅಮ್ಮನ ಹತ್ತಿರ ಇಲ್ಲದ್ದು ನನ್ನ ಹತ್ತಿರ ಏನಿದೆ ಅಂತ ತೋರಿಸ್ತೀನಿ ಅಂತ ಹೇಳಿ ನನ್ನನ್ನು ತಳ್ಳಿದ್ಲು. ಆ ರಾತ್ರಿ ಅತ್ತಿಗೆ ಆಸೆ ವಿಪರೀತವಾಗಿತ್ತು. ನಾವಿಬ್ಬರು ಬಹಳ ಸಮಯ ಸುಖವನ್ನು ಅನುಭವಿಸಿದ್ವಿ. ಕೆಲಸ ಮುಗಿದ ಮೇಲೆ ಅತ್ತಿಗೆ ಕೇಳಿದ್ಲು, ಇನ್ನು ಮುಂದೆ ಅಮ್ಮನಿಗೆ ತಿಳಿಯದಂತೆ ನಾವು ಆಗಾಗ ಹೀಗೆ ಸಮಯ ಕಳೆಯೋಣವಾ ಅಂತ. ಅದಕ್ಕೆ ನಾನು ಸರಿ ಅಂತ ಹೇಳಿದೆ. ಹೀಗೆ ಅತ್ತೆ ಮತ್ತು ಅತ್ತಿಗೆ ಇಬ್ಬರ ಜೊತೆಗೂ ನನ್ನ ಜೀವನ ಸುಂದರವಾಗಿ ಸಾಗತೊಡಗುತ್ತು. ಈ ಕತೆ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ಥರದ ಇನ್ನೊಂದು ಹೊಸ ಕಥೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಈ ಕಥೆಯ ಮುಂದಿನ ಭಾಗಕ್ಕಾಗಿ ಭಾಗ 2 ಅಂತ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಶುಭ ದಿನ. ಟೇಕ್ ಕೇರ್. ಬಾಯ್. ಸಿ ಯು.